ಧರ್ಮಸ್ಥಳದ ಪರ ಧ್ವನಿ ಎತ್ತಿದ ನಾಡಿನ ಸ್ವಾಮೀಜಿಗಳು ಷಡ್ಯಂತ್ರದ ಸೂತ್ರಧಾರಿಗಳ ವಿರುದ್ಧ ಶ್ರೀಗಳು ಮೌನ ಕ್ರಾಂತಿಯನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರ ಕೂಗು ಮಾರ್ದನಿಸಿತು. ಗಡಿನಾಡಿನಲ್ಲಿ ಮಾರ್ದನಿಸಿದೆ ಹಿಂದೂ ಕಾರ್ಯಕರ್ತರ ಕೂಗು. ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ಹುಕ್ಕೇರಿ ಮಠದ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಬೈಲಹೊಂಗಲ 3000 ಮಠದ ಗಂಗಾಧರ್ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ. ಒಂದು ಮೌನ ಮಹೋತ್ಸವ ಆಯೋಜಿಸಿದ ಸಲುವಾಗಿ ಎಲ್ಲ ಹಿಂದೂ ಬಾಂಧವರು ನೋಡಿ, ನಾವು ಸ್ವಾಮಿಗಳು ಕಾವಿ ಹಾಕಿದವರು. ನಮಗೆ ಯಾವ ಪಂಥ ಇಲ್ಲ, ನಮ್ಮದು ಧರ್ಮ ಪಂಥ. ನಿಮ್ಗೆ ಗೊತ್ತಿರ್ಲಿ, ಇಲ್ಲಿ ಬಂದಿರುವಂತ ಬಹಳಷ್ಟು ಜನ ಬರೇ ಕೇವಲ ಹಿಂದೂಗಳಷ್ಟೇ ಇಲ್ಲ. ನೀವು ಬೇಕಾದ್ರೆ ಗಮನಿಸಿ, ಮುಸ್ಲಿಮರು ಇದ್ದಾರೆ, ಬೇರೆ ಜಾವರು ಇದ್ದಾರೆ. ಉದ್ದೇಶ ಏನ್ ಹೇಳ್ತೇನೆ ಅಂತಂದ್ರೆ, ನಮಗ್ ಗೊತ್ತಿರೋದು ನಾವು ಧರ್ಮ ಪಂಥದವರು. ಆ ಧರ್ಮ ಪಂಥವನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಸ್ವಾಮೀಜಿಗಳಾಗಿ ಹಿಂದೂಗಳಾಗಿ ತಾವು ಸರ್ಕಾರಕ್ಕೆ ಏನ್ ಹೇಳ್ಬಯಸ್ತೀರಿ ಸ್ವಾಮಿ? ಸರ್ಕಾರಕ್ಕೆ ಏನ್ ಹೇಳ್ತೀರಿ? ನಾನು ಯಾವುದೇ ಇರ್ಲಿ, ನಾನು ನಿಮ್ಗೆ ಈಗ ಹೇಳ್ತೇನೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಹಾಗೆ ದೇಶದ ಪ್ರಧಾನಮಂತ್ರಿಗಳಿಗಾಗಲಿ, ಜೊತೆಗೆ ಇಡೀ ಕಾವಿ ಕುಲವನ್ನೇ ಒಂದು ಪ್ರತಿನಿಧಿಸ್ತಕ್ಕಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗಾಗಲಿ ಒಂದು ಮಾತನ್ನ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಧರ್ಮವನ್ನು ರಕ್ಷಣೆ ಮಾಡಿಯೂ ನಾವು ಅಪಪ್ರಚಾರಕ್ಕೆ ಹೋಗ್ತಕ್ಕಂತ ಒಂದು ಧರ್ಮಸ್ಥಳವನ್ನು ಕರ್ಕೊಂಡು ಹೊಂಟಿದಾರಲ್ಲ, ಇದು ನಿಜಕ್ಕೂ ಕೂಡ ಯೋಗ್ಯ ಅಲ್ಲ ಅನ್ನೋದು ನಮ್ಮ ಭಾವನೆ. ನಮಗಂತೂ ಇದರಿಂದ ಎಲ್ಲಾ ಸ್ವಾಮಿಗಳಿಗೂ, ಎಲ್ಲಾ ಪರಂಪರೆಯ ಸ್ವಾಮಿಗಳಿಗೂ ನಿಜ ಎಲ್ಲೋ ಒಂದು ಕಡೆ ನಮಗೂ ಕೂಡ ಹಾಗೆ ಅನಿಸ್ತಾ ಇದೆ. ಕಾರಣ ಇವತ್ತಿನ ದಿನ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲಿ ತನಿಖೆಗಳನ್ನ ನಾವೆಲ್ಲರೂ ಕೂಡ ನೋಡಿದೀವಿ. ಮತ್ತೆ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದ ಮೇಲೆ ಮೇಲಿಂದ ಮೇಲೆ ಯಾವಾಗಲೂ ಕೂಡ ಇಂತಹ ಪ್ರಕರಣಗಳು ನಡೆದಿದ್ದಾವೆ. ಆದ್ರೂ ಕೂಡ ನಾವೆಲ್ಲರೂ ಇವತ್ತು ಈ ಒಂದು ತನಿಖೆಯನ್ನ ನೋಡಿದಾಗ, ಆಮೇಲೆ ನಿನ್ನೆಯವರೆಗೂ ಕೂಡ ನಾವೆಲ್ಲ ಮಾಹಿತಿಗಳನ್ನ ತೆಗೆದು ನೋಡಿದಾಗ, ನಮಗೆಲ್ಲೋ ಇದು ಖಂಡಿತವಾಗಿಯೂ ಕೂಡ ಇದನ್ನ ಟಾರ್ಗೆಟ್ ಮಾಡಿ ಒಂದು ಹುನ್ನಾರವನ್ನಾಗಿ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದಾರೇನೋ ಅಂತ ಹೇಳಿ ಒಂದು ಕಡೆ ಅನಿಸ್ತಾ ಇದೆ. ನಿಜವಾಗ್ಲೂ ಅನಿಸ್ತಾ ಇದೆ. ನಮ್ಮ ಧರ್ಮದ ಒಂದು ದೇವಸ್ಥಾನಗಳು, ಸರ್ಕಾರನೇ ಏನಾದ್ರೂ ಇದ್ರ ಹಿಂದಿದೆಯಾ ಅಂತ ಸ್ವಾಮಿ? ಅದರ ಬಗ್ಗೆ ಈಗಲೇ ಗೊತ್ತಾಗೋದಿಲ್ಲ. ಕಾರಣ ನಾವು ಯಾರು ಕೂಡ ಇವತ್ತು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿದಾರೋ ಏನಿದ್ದಾರೆ ಅನ್ನುವಂತಹದನ್ನ ಅವರೇ ಇವತ್ತು ತನಿಖೆಗೆ ಕೊಟ್ಟು ಇವತ್ತು ಮಾಡಬೇಕನ್ನುವಂತಹದ್ದಷ್ಟೇ. ಈ ಮಾತು ನಮ್ಮ ಹಿಂದೂ ಧರ್ಮಗಳ ಮಠ ಮಂದಿರಗಳನ್ನ ಪುನಃ ಒಂದಿಸದಲ್ಲ, ಪುನಃ ಈ ತರ ಟಾರ್ಗೆಟ್ ಮಾಡಿ ಅವರ ಮಠದ ಛವೆಯನ್ನ, ಅವರನ್ನ ಆ ಮಠದ ಪರಿಸರವನ್ನ ದೇಶಕ್ಕೆ, ಹಿಂದೂ ಧರ್ಮದ ಮುಂದೆ ಬೇರೆ ತರನ್ನ ಪ್ರೆಸೆಂಟ್ ಮಾಡೋದು ಇದು ಸರಿಯಲ್ಲ. ಹಿಂದೂ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಯಾವಾಗ ಅವರು ಅಪಪ್ರಚಾರ ಮಾಡಿ ಅದ್ರ ಹಿಂದೆ ಬಿದ್ದಾರ. ಎಷ್ಟೋ SIT ಎಲ್ಲೇ ಮಾಡಿದ್ಕೊಂಡು ಏನು ಸಿಗಲಾರ್ದಂತ ಕಾರ್ಯದಲ್ಲೂ ಅದನ್ನ ಮುಚ್ಚಲಾರ್ದೆ ಪುನಃ ಅದೇ ಮಾಡೋದು ಈ ಬಹಳ ದೊಡ್ಡ ತಪ್ಪು. ಈ ತರ ಹಿಂದೂ ಧರ್ಮದ ಮಠ ಮಂದಿರದ ಮೇಲೆ ಯಾವುದೇ ತರದ ಅಪಪ್ರಚಾರವನ್ನು ಮಾಡಬಾರದು ಅಂತ ಸರ್ಕಾರಕ್ಕೆ ಹೇಳಕ್ಕೆ. ಪ್ರಮುಖವಾಗಿ ಈ ಎಲ್ಲ ವಿಚಾರಗಳನ್ನು ನೋಡಿದಿರಿ ಸ್ವಾಮೀಜಿ. ಇದ್ರ ಹಿಂದೆ ಏನು ಕಾಂಗ್ರೆಸ್ನ ಒಬ್ರು ಏನು ಸಂಸದರಿದ್ದಾರೆ, ಶಶಿಕಾಂತ್ ಸೆಂಥಿಲ್ ಅವರಿದ್ದಾರೆ, ಅವರು ಎಡಪಂಥೀಯರು ಅನ್ನೋ ಮಾತು ಕೂಡ ಇರುವಂತದ್ದು. ನೋಡಿ, ಈಗ ಸದ್ಯದಲ್ಲಿ ಅವರು ಸರ್ಕಾರ ಇದ್ರೂ ಕೂಡ ಧರ್ಮ ಅನ್ನೋದು ಎಲ್ಲರದು, ಅದು ಪಕ್ಷದಲ್ಲ. ಧರ್ಮದ ಕಾರ್ಯದಲ್ಲಿ ಯಾವುದೇ ರೀತಿ ವಿಚಾರ ಮಾಡುವಾಗ, ಅಂತ ದೊಡ್ಡ ಧರ್ಮಸ್ಥಳದ ಮೇಲೆ ಒಂದು ಕೈ ಎತ್ತುವಾಗ, ಒಂದು ಬಳು ತೋರಿಸುವಾಗ ಅದ್ರ ಹಿಂದಿನ ವಿಚಾರ ಮಾಡೋದು ಅವ್ರದ್ದು ಎಲ್ಲರದು ಕರ್ತವ್ಯ. ಸರ್ಕಾರ ಅಂತೆ ಅಲ್ಲ, ಯಾವುದು ಸರ್ಕಾರ ಇದ್ರೂ ಕೂಡ ಹಿಂದೂ ಧರ್ಮದ ಮೇಲೆ ಅಪಪ್ರಚಾರ ಮಾಡಿ ಕೈ ಎತ್ತುವಂತ ದೃಷ್ಟಿಯಲ್ಲಿ ಮೊದಲನ್ನ ತನಿಖೆ ಮಾಡಿ, ತನಿಖೆ ಮಾಡಲಾರದೆ ಪ್ರಪಂಚದಲ್ಲಿ ಹಿಂದೂ ಸಮಾಜದಲ್ಲಿ ಅದು ತಪ್ಪು ಅಂತ ಉದ್ದ ಇಡೋದು ಸರ್ಕಾರ. ಧರ್ಮಸ್ಥಳದ ಪರ ಧ್ವನಿ ಎತ್ತಿದ ನಾಡಿನ ಸ್ವಾಮೀಜಿಗಳು ಷಡ್ಯಂತ್ರದ ಸೂತ್ರಧಾರಿಗಳ ವಿರುದ್ಧ ಶ್ರೀಗಳು ಮೌನ ಕ್ರಾಂತಿಯನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರ ಕೂಗು ಮಾರ್ದನಿಸಿತು. ಗಡಿನಾಡಿನಲ್ಲಿ ಮಾರ್ದನಿಸಿದೆ ಹಿಂದೂ ಕಾರ್ಯಕರ್ತರ ಕೂಗು. ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ಹುಕ್ಕೇರಿ ಮಠದ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಬೈಲಹೊಂಗಲ 3000 ಮಠದ ಗಂಗಾಧರ್ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ. ಒಂದು ಮೌನ ಮಹೋತ್ಸವ ಆಯೋಜಿಸಿದ ಸಲುವಾಗಿ ಎಲ್ಲ ಹಿಂದೂ ಬಾಂಧವರು ನೋಡಿ, ನಾವು ಸ್ವಾಮಿಗಳು ಕಾವಿ ಹಾಕಿದವರು. ನಮಗೆ ಯಾವ ಪಂಥ ಇಲ್ಲ, ನಮ್ಮದು ಧರ್ಮ ಪಂಥ. ನಿಮ್ಗೆ ಗೊತ್ತಿರ್ಲಿ, ಇಲ್ಲಿ ಬಂದಿರುವಂತ ಬಹಳಷ್ಟು ಜನ ಬರೇ ಕೇವಲ ಹಿಂದೂಗಳಷ್ಟೇ ಇಲ್ಲ. ನೀವು ಬೇಕಾದ್ರೆ ಗಮನಿಸಿ, ಮುಸ್ಲಿಮರು ಇದ್ದಾರೆ, ಬೇರೆ ಜಾವರು ಇದ್ದಾರೆ. ಉದ್ದೇಶ ಏನ್ ಹೇಳ್ತೇನೆ ಅಂತಂದ್ರೆ, ನಮಗ್ ಗೊತ್ತಿರೋದು ನಾವು ಧರ್ಮ ಪಂಥದವರು.
ಆ ಧರ್ಮ ಪಂಥವನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಸ್ವಾಮೀಜಿಗಳಾಗಿ ಹಿಂದೂಗಳಾಗಿ ತಾವು ಸರ್ಕಾರಕ್ಕೆ ಏನ್ ಹೇಳ ಬಯಸ್ತೀರಿ ಸ್ವಾಮಿ? ಸರ್ಕಾರಕ್ಕೆ ಏನ್ ಹೇಳ್ತೀರಿ? ನಾನು ಯಾವುದೇ ಇರಲಿ, ನಾನು ನಿಮ್ಗೆ ಈಗ ಹೇಳ್ತೇನೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಹಾಗೆ ದೇಶದ ಪ್ರಧಾನಮಂತ್ರಿಗಳಿಗಾಗಲಿ, ಜೊತೆಗೆ ಇಡೀ ಕಾವಿ ಕುಲವನ್ನೇ ಒಂದು ಪ್ರತಿನಿಧಿಸ್ತಕ್ಕಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗಾಗಲಿ ಒಂದು ಮಾತನ್ನ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಧರ್ಮವನ್ನು ರಕ್ಷಣೆ ಮಾಡಿಯೂ ನಾವು ಅಪಪ್ರಚಾರಕ್ಕೆ ಹೋಗ್ತಕ್ಕಂತ ಒಂದು ಧರ್ಮಸ್ಥಳವನ್ನು ಕರ್ಕೊಂಡು ಹೊಂಟಿದಾರಲ್ಲ, ಇದು ನಿಜಕ್ಕೂ ಕೂಡ ಯೋಗ್ಯ ಅಲ್ಲ ಅನ್ನೋದು ನಮ್ಮ ಭಾವನೆ. ನಮಗಂತೂ ಇದರಿಂದ ಎಲ್ಲಾ ಸ್ವಾಮಿಗಳಿಗೂ, ಎಲ್ಲಾ ಪರಂಪರೆಯ ಸ್ವಾಮಿಗಳಿಗೂ ನಿಜ ಎಲ್ಲೋ ಒಂದು ಕಡೆ ನಮಗೂ ಕೂಡ ಹಾಗೆ ಅನಿಸ್ತಾ ಇದೆ. ಕಾರಣ ಇವತ್ತಿನ ದಿನ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲಿ ತನಿಖೆಗಳನ್ನ ನಾವೆಲ್ಲರೂ ಕೂಡ ನೋಡಿದೇವಿ. ಮತ್ತೆ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದ ಮೇಲೆ ಮೇಲಿಂದ ಮೇಲೆ ಯಾವಾಗಲೂ ಕೂಡ ಇಂತಹ ಪ್ರಕರಣಗಳು ನಡೆದಿದ್ದಾವೆ. ಆದ್ರೂ ಕೂಡ ನಾವೆಲ್ಲರೂ ಇವತ್ತು ಈ ಒಂದು ತನಿಖೆಯನ್ನ ನೋಡಿದಾಗ, ಆಮೇಲೆ ನಿನ್ನೆಯವರೆಗೂ ಕೂಡ ನಾವೆಲ್ಲ ಮಾಹಿತಿಗಳನ್ನ ತೆಗೆದು ನೋಡಿದಾಗ, ನಮಗೆಲ್ಲೋ ಇದು ಖಂಡಿತವಾಗಿಯೂ ಕೂಡ ಇದನ್ನ ಟಾರ್ಗೆಟ್ ಮಾಡಿ ಒಂದು ಹುನ್ನಾರವನ್ನಾಗಿ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದಾರೇನೋ ಅಂತ ಹೇಳಿ ಒಂದು ಕಡೆ ಅನಿಸ್ತಾ ಇದೆ. ನಿಜವಾಗ್ಲೂ ಅನಿಸ್ತಾ ಇದೆ. ನಮ್ಮ ಧರ್ಮದ ಒಂದು ದೇವಸ್ಥಾನಗಳು, ಸರ್ಕಾರನ ಏನಾದ್ರೂ ಇದ್ರ ಹಿಂದಿದೆಯಾ ಅಂತ ಸ್ವಾಮಿ? ಅದರ ಬಗ್ಗೆ ಈಗಲೇ ಗೊತ್ತಾಗೋದಿಲ್ಲ. ಕಾರಣ ನಾವು ಯಾರು ಕೂಡ ಇವತ್ತು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿದಾರೋ ಏನಿದ್ದಾರೆ ಅನ್ನುವಂತಹದನ್ನ ಅವರೇ ಇವತ್ತು ತನಿಖೆಗೆ ಕೊಟ್ಟು ಇವತ್ತು ಮಾಡಬೇಕನ್ನುವಂತಹದ್ದು ಅಷ್ಟೇ. ಈ ಮಾತು ನಮ್ಮ ಹಿಂದೂ ಧರ್ಮಗಳ ಮಠ ಮಂದಿರಗಳನ್ನ ಪುನಃ ಒಂದು ಸಲ ಪುನಃ ಈ ತರ ಟಾರ್ಗೆಟ್ ಮಾಡಿ ಅವರ ಮಠದ ಛವೆಯನ್ನ, ಅವರನ್ನ ಆ ಮಠದ ಪರಿಸರವನ್ನ ದೇಶಕ್ಕೆ, ಹಿಂದೂ ಧರ್ಮದ ಮುಂದೆ ಬೇರೆ ತರನ್ನ ಪ್ರೆಸೆಂಟ್ ಮಾಡೋದು ಇದು ಸರಿಯಲ್ಲ. ಹಿಂದೂ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಯಾವಾಗ ಅವರು ಅಪಪ್ರಚಾರ ಮಾಡಿ ಅದ್ರ ಹಿಂದೆ ಬಿದ್ದಾರ, ಎಷ್ಟೋ SIT ಎಲ್ಲೇ ಮಾಡಿದ್ಕೊಂಡು ಏನು ಸಿಗಲಾರ್ದಂತ ಕಾರ್ಯದಲ್ಲೂ ಅದನ್ನ ಮುಚ್ಚಲಾರ್ದೆ ಪುನಃ ಅದೇ ಮಾಡೋದು ಈ ಬಹಳ ದೊಡ್ಡ ತಪ್ಪು. ಈ ತರ ಹಿಂದೂ ಧರ್ಮದ ಮಠ ಮಂದಿರದ ಮೇಲೆ ಯಾವುದೇ ತರದ ಅಪಪ್ರಚಾರವನ್ನು ಮಾಡಬಾರ್ದು ಅಂತ ಸರ್ಕಾರಕ್ಕೆ ಹೇಳಕ್ಕೆ ಪ್ರಮುಖವಾಗಿ ಈ ಎಲ್ಲ ವಿಚಾರಗಳನ್ನು ನೋಡಿದಿರಿ ಸ್ವಾಮೀಜಿ. ಇದ್ರ ಹಿಂದೆ ಏನು ಕಾಂಗ್ರೆಸ್ನ ಒಬ್ರು ಏನು ಸಂಸದರಿದ್ದಾರೆ, ಶಶಿಕಾಂತ್ ಸೆಂಥಿಲ್ ಅವರಿದ್ದಾರೆ, ಅವರು ಎಡಪಂಥೀಯರು ಅನ್ನೋ ಮಾತು ಕೂಡ ಇರುವಂತದ್ದು. ನೋಡಿ, ಈಗ ಸದ್ಯದಲ್ಲಿ ಅವ್ರ ಸರ್ಕಾರ ಇದ್ರೂ ಕೂಡ ಧರ್ಮ ಅನ್ನೋದು ಎಲ್ಲರದು, ಅದು ಪಕ್ಷದಲ್ಲ. ಧರ್ಮದ ಕಾರ್ಯದಲ್ಲಿ ಯಾವುದೇ ರೀತಿ ವಿಚಾರ ಮಾಡುವಾಗ, ಅಂತಹ ದೊಡ್ಡ ಧರ್ಮಸ್ಥಳದ ಮೇಲೆ ಒಂದು ಕೈ ಎತ್ತುವಾಗ, ಒಂದು ಬಳು ತೋರಿಸುವಾಗ ಅದ್ರ ಹಿಂದಿನ ವಿಚಾರ ಮಾಡೋದು ಅವ್ರದ್ದು ಎಲ್ಲರದು ಕರ್ತವ್ಯ. ಸರ್ಕಾರ ಅಂತೆ ಅಲ್ಲ, ಯಾವುದು ಸರ್ಕಾರ ಇದ್ರೂ ಕೂಡ ಹಿಂದೂ ಧರ್ಮದ ಮೇಲೆ ಅಪಪ್ರಚಾರ ಮಾಡಿ ಕೈ ಎತ್ತುವಂತ ದೃಷ್ಟಿಯಲ್ಲಿ ಮೊದಲನ್ನ ತನಿಖೆ ಮಾಡಲಾರದೆ ಪ್ರಪಂಚದಲ್ಲಿ ಹಿಂದೂ ಸಮಾಜದಲ್ಲಿ ಅದು ತಪ್ಪು ಅಂತ ಉದ್ದ ಇಡುವುದು ಸರ್ಕಾರ.